Hello guys, welcome to our YouTube channel. In today's class, we are discussing second PUC English poem Heaven if you are not on earth. ಅಂದರೆ ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಇಂಗ್ಲೀಷ್ ಪೋಯಮ್ ಸ್ವರ್ಗವೇ ಭೂಮಿಗಿಳಿದಿರೆ ನೀನು ಅನ್ನೋ ಪೋಯಮ್ ಬಗ್ಗೆ ನೋಡೋಣ ಅಂತ. ದಿಸ್ ಪೋಯಮ್ ವಾಸ್ ರಿಟನ್ ಬೈ ಕುವೆಂಪು. ಈ ಒಂದು ಪೋಯಮ್ನ ಕುವೆಂಪು ಅವ್ರು ಬರೆದಿದ್ದಾರೆ. ಈ ಒಂದು ಕವಿತೆಯಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ಸ್ವರ್ಗ ಅಂತಂದರೆ ನಮಗೆ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಂದರೆ, ಸ್ವರ್ಗ ಒಳಗೆ ನಾವೇನೇನು ಬಯಸ್ತೀವಿ, ನಾವು ಏನೇನು ಇಷ್ಟಪಡ್ತೀವಿ ಅದೆಲ್ಲ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಅಂತಂದರೆ ನಾವೇನೇನು ನಮಗೆ ಬೇಕು ಅಂತ ಅಂದ್ಕೊತೀವಿ ಅದೆಲ್ಲ ನಮಗೆ ಸಿಗುವಂಥ ಸ್ಥಳಕ್ಕೆ ನಾವೇನು ಅಂದ್ಕೊಂಡಿದ್ದೀವಿ ಸ್ವರ್ಗ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಈ ಒಂದು ಪೋಯಮ್ ಒಳಗೆ ಕವಿಯವ್ರು ಏನು ಹೇಳ್ತಾರೆ ಅಂದರೆ, ನಾವೇನು ಕಲ್ಪನೆ ಮಾಡ್ಕೊಂಡಿದ್ದೀವಲ್ಲ ಆ ಒಂದು ಸ್ವರ್ಗ ಅಂತಂದರೆ ನಾವು ಸತ್ತ ಮೇಲೆ ಸ್ವರ್ಗ ನರಕ ಅಂತ ಎರಡು ರೀತಿಯಾಗಿ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಆ ರೀತಿಯಾಗಿ ನಾವು ಅಂದ್ಕೊಂಡಿರುವಂಥ ಸ್ವರ್ಗ ಈ ಭೂಮಿಯೇ ಮೇಲೇನೇ ಇದೆ ಅಂತ ಈ ಒಂದು ಕವಿತೆ ಒಳಗೆ ಕುವೆಂಪು ಅವರು ಹೇಳಲಿಕ್ಕೆ ಹೊರಟಿದ್ದಾರೆ. ಫಸ್ಟ್ ಸ್ಟಾಂಜ ನೋಡೋಣ. ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಯುವರ್ ಅರ್ತ್ ವೇರ್ ಎಲ್ಸ್ ಕುಡ್ ಯು ಬಿ ಅಂತಂದರೆ, ಏ ಸ್ವರ್ಗವೇ ನೀ ಈ ಭೂಮಿ ಮೇಲೆ ಇಲ್ಲ ಅಂತಂದರೆ ಬೇರೆ ಎಲ್ಲಿದೆಯಾ ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಕುವೆಂಪು ಅವರು. ಅಂತಂದರೆ ಈ ಭೂಮಿ ಮೇಲೆ ನಮಗೆ ಎಲ್ಲನೂ ಸಿಗುತ್ತೆ, ಅಂದರೆ ನಮಗೆ ಉಚಿತವಾಗಿ ಗಾಳಿ, ಬೆಳಕು, ಆಮೇಲೆ ನಮಗೇನೇನು ಒಂದು ಜೀವನ ಮಾಡಲಿಕ್ಕೆ ಅವಶ್ಯಕವಾದಂತಹ ವಸ್ತುಗಳು ಅಥವಾ ಏನೇನು ನಮಗೆ ಬೇಕು ಬೇಡ ಎಲ್ಲ ಕೂಡ ಈ ಒಂದು ಭೂಮಿ ಒಳಗೆ ಸಿಗ್ತಾ ಇರಬೇಕಾದ್ರೆ ಈ ಭೂಮಿಯನ್ನೇ ಸ್ವರ್ಗ ಅಂತ ಕವಿಯವರು ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ನಾವೇನೇನು ಬಯಸ್ತೀವಿ ಅದೆಲ್ಲ ಕೂಡ ಇಲ್ಲೂ ಸಿಗುತ್ತಲ್ಲ, ಅದಕ್ಕೆ ನಾವು ಈ ಭೂಮಿನೇ ಸ್ವರ್ಗ ಅಂತ ಹೇಳೋಣ ಅಂತ ಹೋಗ್ತಿದ್ದಾರೆ. ಈ ಭೂಮಿ ಮೇಲೆ ವಾಸಿಸುತ್ತಿರುವಂಥ ನಾವೆಲ್ಲರೂ ಯಾರು ಎಂಬ ಪ್ರಶ್ನೆಗೆ ಕವಿ ಮುಂದಿನ ಒಂದು ಸಾಲುಗಳಲ್ಲಿ ಹೇಳ್ತಾ ಹೋಗ್ತಾರೆ. If we ourselves can't be gods, then either cannot God self we ourselves are not heavenly nymphs, the nymphs are not elsewhere. ಈ ಭೂಮಿ ಮೇಲೆ ವಾಸಿಸುತ್ತಿರುವಂಥ ನಾವೆಲ್ಲರೂ ಕೂಡ ದೇವರು ಅಂತ ಹೇಳ್ತಾರೆ. ಯಾಕಂದರೆ ಸ್ವರ್ಗದಲ್ಲಿ ದೇವ್ರು ಇರ್ತಾರೆ ಅಂತ ನಾವೆಲ್ಲರೂ ಕೂಡ ನಂಬಿರ್ತೀವಿ. ಈ ಭೂಮಿನೇ ಸ್ವರ್ಗ ಆಗಿರಬೇಕಾದ್ರೆ ಇಲ್ಲಿ ಯಾರ್ಯಾರು ವಾಸಿಸ್ತಾರೆ ಅವರೆಲ್ಲರೂ ಕೂಡ ದೇವಮಾನವರಾಗ್ತಾರೆ ಅಂತ ಹೇಳ್ತಾರೆ. ಅಥವಾ ಈ ಒಂದು ಭೂಮಿ ಮೇಲೆ ದೇವರಿಲ್ಲ ಅಂತಂದರೆ ಮತ್ತೆಲ್ಲೂ ಕೂಡ ದೇವ್ರು ಇರಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಕೂಡ ಇದೆ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಅಂತಂದರೆ ಮನುಷ್ಯ ತನ್ನನ್ನೇ ತಾನು ದೇವರು ಅಂತ ತಿಳ್ಕೋಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ವೇದ ಮತ್ತು ಮಹಾಕಾವ್ಯಗಳಲ್ಲೆಲ್ಲ ಕೂಡ ಲಿಖಿತವಾಗಿದೆ, ಅಹಂ ಬ್ರಹ್ಮಾಸ್ಮಿ ಅಂತಂದರೆ ನಾನೇ ಬ್ರಹ್ಮ, ಅಂದರೆ ನಾನೇ ದೇವರು ಅನ್ನೋ ರೀತಿಯೊಳಗೆ ಮನುಷ್ಯರು ಬದುಕಬೇಕು ಅಂತ ವೇದವಾಕ್ಯಗಳಲ್ಲಿ ಕೂಡ ಉಲ್ಲೇಖಿತ ಆಗಿದೆ ಅಂತ ಕವಿ ಹೇಳ್ತಿದ್ದಾರೆ. ಹಾಗೆಯೇ ಸ್ವರ್ಗದಲ್ಲಿರ್ತಕ್ಕಂಥ ಅಪ್ಸರೆಯರೆಲ್ಲ ಕೂಡ ಈ ಭೂಮಿ ಮೇಲೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂತಂದರೆ ಈ ಅಪ್ಸರೆಯರು ಬೇರೆ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವರ್ಗದಲ್ಲೇ ಅಪ್ಸರೆ ಇರ್ತಾರೆ. ಈ ಭೂಮಿನೇ ಸ್ವರ್ಗ ಆಗಿರಬೇಕಾದ್ರೆ ಅಪ್ಸರೆಯರು ಕೂಡ ಇಲ್ಲೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದಿನ ಪ್ಯಾರಾಗ್ರಾಫ್ ಒಳಗೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಸ್ವರ್ಗಗಳು ಯಾವ್ಯಾವು ಅಂತ ಕವಿ ಹೇಳ್ತಾರೆ. While this roaring stream rushes fast, rolling surf at the edge of waves, the tender sunshine learns of verdant gardens, and then the gentle sun make this earth heaven. ಅಂತಂದರೆ ಈಗ ನದಿಗಳೆಲ್ಲ ಅಥವಾ ದೊಡ್ಡ ದೊಡ್ಡ ಜಲಪಾತಗಳಲ್ಲಿ ಧುಮುಕುವಂಥ ನೀರಿನ ಶಬ್ದ ಈ ಒಂದು ಭೂಮಿಯನ್ನು ಸ್ವರ್ಗವನ್ನಾಗಿಸುತ್ತೆ. ಹಾಗೆ ಸೂರ್ಯನ ಎಳೆಬಿಸಿಲು ಹಚ್ಚ ಹಸಿರಿನಲ್ಲಿರುವಂಥ ಒಂದು ಉದ್ಯಾನವನದಲ್ಲಿ ಬಿದ್ದಾಗ ಆ ಒಂದು ಆಕರ್ಷಣೆಯನ್ನು ನೋಡಿದಾಗಲೂ ಕೂಡ ಈ ಭೂಮಿಯೇ ಒಂದು ಸ್ವರ್ಗದಂತಿದೆ ಅಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟ್ ಈ ಸೂರ್ಯ ಈ ಜಗತ್ತಿಗೇನು ಬೆಳಕನ್ನು ನೀಡ್ತಾನಲ್ಲ ಆ ಒಂದು ಸಂದರ್ಭದೊಳಗೆ ಸಸ್ಯ ಮತ್ತು ಹಲವಾರು ಜೀವರಾಶಿಗಳು ತಮಗೆ ಆಹಾರವನ್ನು ತಾವೇ ಪಡ್ಕೊಳ್ತಾ ಹೋಗ್ತವೆ. ಈ ರೀತಿಯಾಗಿ ಸೂರ್ಯ ಕೂಡ ಈ ಭೂಮಿಗೆ ಒಂದು ರೀತಿಯ ಸ್ವರ್ಗವನ್ನು ಸೃಷ್ಟಿಸುವವನಾಗಿ ಬೆಳಕನ್ನು ನೀಡ್ತಾ ಇದ್ದಾನೆ. ಈ ಒಂದು ಜಲಪಾತಗಳ ಶಬ್ದಗಳಾಗಿರ್ಬೋದು, ಸೂರ್ಯನು ಹಚ್ಚ ಹಸಿರಿನ ಗಿಡ ಮರಗಳ ಮೇಲೆ ಒಂದು ತನ್ನ ಪ್ರಭಾವವನ್ನು ಬೀರುತ್ತಾ ಹಲವಾರು ಜೀವರಾಶಿಗಳಿಗೆ ಆಹಾರವನ್ನು ತಯಾರಿಸಿಕೊಳ್ಳಲು ಸಹಾಯವಾಗುತ್ತಾ ಈ ರೀತಿಯಾಗಿ ಭೂಮಿಯ ಮೇಲಿರುವಂಥ ಸ್ವರ್ಗಗಳು ಅಂತ ಇವೆಲ್ಲವನ್ನು ನೋಡಿ ಕುವೆಂಪು ಅವರು ಈ ಭೂಮಿನೇ ಸ್ವರ್ಗ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. In the splendor of harvest and of moonlight, heaven less all over, imbibing and spelling the song of nectar, the poet does heaven on earth.
ಅಂತಂದರೆ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಅಂದರೆ ಸುಗ್ಗಿ ಅಂತಂದರೆ ರೈತರೆಲ್ಲ ಕಷ್ಟಪಟ್ಟು ತಮ್ಮ ಬೆಳೆಗಳನ್ನು ಹೊಲದಲ್ಲೆಲ್ಲ ಬೆಳೆದಾದ್ಮೇಲೆ ಅದು ಒಂದು ಫಲವನ್ನು ನೀಡುವಂಥ ಸಂದರ್ಭಕ್ಕೆ ನಾವು ಸುಗ್ಗಿ ಅಂತ ಕರಿತೀವಿ. ಆ ಒಂದು ಸುಗ್ಗಿಯ ಸಂದರ್ಭದೊಳಗೆ ಏನು ಮೂನ್ಲೈಟ್ ಇರುತ್ತಲ್ಲ, ಅಂದರೆ ಚಂದ್ರ ಬೆಳಕನ್ನು ಅಂದರೆ ಬೆಳದಿಂಗಳ ಇರುತ್ತಲ್ಲ, ಆ ಒಂದಕ್ಕೆ ನಾವು ಸ್ವರ್ಗ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ. ಇಂಬ್ಯಾಬಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್ ದ ಪೋಯೆಟ್ ಡಸ್ ಹೆವೆನ್ ಆನ್ ಅರ್ತ್ ಅಂತಂದರೆ, ಇಂಬ್ಯಾಬಿಂಗ್ ಅಂದರೆ ಕುಡಿಯುವುದು ಅಥವಾ ಹೀರುವುದು, ಜೀರ್ಣಿಸುವುದು ಎಂಬ ಅರ್ಥವನ್ನು ಕೊಡುತ್ತೆ. ಸ್ಪಿಲ್ಲಿಂಗ್ ಅಂತಂದರೆ ಸೂಸುವುದು ಅಥವಾ ಚಿಮ್ಮುವುದು ಅನ್ನೋ ಅರ್ಥ ಕೊಡುತ್ತೆ. ಅಂತಂದರೆ ಈ ಭೂಮಿ ಮೇಲೆ ಈ ಸ್ವರ್ಗ ಅನ್ನೋದಿದೆಯಲ್ಲ, ಎಲ್ಲ ಒಂದು ಇದ್ರೊಳಗೆ ಅಮೃತವನ್ನು ತುಂಬಿ ಹೊರಸೂಸ್ತಿದೆ ಅಂತ ಕವಿ ಇಲ್ಲಿ ಹೇಳ್ತಿದ್ದಾರೆ. ಈ ಒಂದು ಪೋಯಮ್ ಒಳಗೆ ಟೋಟಲ್ ಆಗಿ ಕವಿಯವರು ಈ ಭೂಮಿಯೊಳಗೆ ಯಾವ ರೀತಿಯಾಗಿ ಸ್ವರ್ಗ ಅನ್ನೋದು ಇದೆ, ಅದು ಯಾವ್ಯಾವ ರೂಪದೊಳಗಿದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.